ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಶ್ಮಿತಾ ನವೀನ್. ಇವತ್ತು ಪನ್ನೀರ್ ಕುರ್ಮಾ ಮಾಡೋಣ ಬನ್ನಿ. ಬೇಕಾಗಿರುವ ಪದಾರ್ಥಗಳು: ಈರುಳ್ಳಿ 2, ಪಲಾವ್ ಮಸಾಲೆಗಳು, ಟೊಮೆಟೊ ಪ್ಯೂರಿ ಮಾಡಿಟ್ಟಿದ್ದೀನಿ 2 ತೊಗೊಂಡು, ಬಟಾಣಿ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಅರಿಶಿನ ಪುಡಿ, ಗೋಡಂಬಿನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ, ಪನ್ನೀರು, ಎಣ್ಣೆ, ಉಪ್ಪು. ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು 3 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಬೆಣ್ಣೆನೂ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಸೋಂಪು ಹಾಕ್ಕೊಳ್ಳೋಣ. ಆವಾಗಲೇ ಸೋಂಪು ತೋರಿಸಿರಲಿಲ್ಲ. ಈಗ ಪಲಾವ್ ಮಸಾಲೆ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಫ್ರೈ ಆದ ನಂತರ ಟೊಮೆಟೊ ಹಾಕ್ಕೊಳ್ಳೋಣ. ನೋಡಿ, ಟೊಮೆಟೊ ಪ್ಯೂರಿ ಸ್ವಲ್ಪ ಕುಕ್ ಆಗಲಿ. ಈಗ ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಧನಿಯಾ ಪೌಡರ್, ಗರಂ ಮಸಾಲ ಎಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮಿಕ್ಸ್ ಕೊಡೋಣ. ನೋಡಿ ಫ್ರೆಂಡ್ಸ್, ನಾನು ಅರ್ಧ ಕಪ್ಪು ಹಸಿ ಬಟಾಣಿ ತೊಗೊಂಡಿದ್ನಲ್ಲ, ಅದು ಹಾಕ್ಕೊತಿದ್ದೀನಿ. ಫ್ರೆಂಡ್ಸ್, ಈಗ 200 ಗ್ರಾಮ್ ಪನ್ನೀರ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ನಿಮಗೆ ಹಾಕ್ಕೊಡಿ. ನೋಡಿ, ಈಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ತಿಕ್ಕಾಗಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಅದು ಸ್ವಲ್ಪ ಇವಾಗ ಇದರಲ್ಲಿ ಬೇಯಲಿ. ಈಗ ಇದೆಲ್ಲ ಸ್ವಲ್ಪ ಬೆಂದ ಮೇಲೆ ಗೋಡಂಬಿ ಇದೆಯಲ್ಲ, ಅದನ್ನು ಹಾಕ್ಕೊಳ್ಳೋಣ, ರುಬ್ಬಿರೋದನ್ನು. ನೋಡಿ ಫ್ರೆಂಡ್ಸ್, ಈಗ ಕುದೀತಿದೆ. ಈಗ ಗೋಡಂಬಿ ಹಾಕ್ಕೊಳ್ಳೋಣ, ರುಬ್ಬಿಟ್ಟಿರೋ ಅಂಥದ್ದು. ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೇಯಿಸ್ಕೊಂಬಿಡೋಣ. ಇದು ದೋಸೆ, ಚಪಾತಿ, ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ರೆಡಿಯಾಗಿದೆ. ಗೋಡಂಬಿ ಹಾಕಿದ್ಮೇಲೆ ಎಷ್ಟು ತಿಕ್ಕಾಗಿದೆ ನೋಡಿ. ಈಗ ಆಫ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಫ್ರೆಂಡ್ಸ್.